ಮದುವೆ ಅಂತಕ್ಕಂಥದ್ದಕ್ಕೆ ಮೊದಲು ನಮಗೆ ಅರ್ಥ ಗೊತ್ತಾಗಬೇಕು ಅನ್ನೋದಕ್ಕಿಂತ ಮುಂಚಿತವೂ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ದೇವರು ಹೆಣ್ಣ ಗಂಡ ಅನ್ನೋ ಪ್ರಶ್ನೆ. ದೇವರು ಹೆಣ್ಣ ಗಂಡ ಪ್ರಶ್ನೆ ಆಶ್ಚರ್ಯ ಅಲ್ಲ? ಹೌದು, ಆಶ್ಚರ್ಯ ಅಲ್ವಾ? ನಾವೀಗ ನನ್ನ ಪ್ರಶ್ನೆ ಇಷ್ಟೇ, ದೇವರು ಹೆಣ್ಣ ಗಂಡ ಹೇಳಿಯಪ್ಪ, ಉತ್ತರ ಬೇಕು. ಹೌದು. ಉತ್ತರ ಸಿಕ್ಕಿದ್ಯಾ? ಇಲ್ವಲ್ಲ. ನಮ್ದು ಹೆಣ್ಣು ದೇವರು, ನಮ್ಮ ಗಂಡು ದೇವರು. ನಿಮ್ಮ ಹೆಣ್ಣು ದೇವರು ಯಾವುದು, ನಮ್ಮ ಗಂಡು ದೇವರು. ಹಿಂಗೆ ಕಿತ್ತಾಡೆ ಮದುವೆಗಳು ಹಾಳಾಗಿರೋದು. ಹೌದು ಹೌದು. ಅದು ಹೇಳೋದು ಹಿಂಗೆ, ನಮ್ಮ ಹೆಣ್ಣು ದೇವರು ಅದ್ಯಾವ್ದು, ಇವ್ರದ್ದು ಯಾವುದು, ಅವ್ರದ್ದು ಯಾವುದು, ಅದ್ಯಾವಾಗ ಬಂತಮ್ಮ? ಗೊತ್ತಿಲ್ಲ. ಅಂದರೆ ಈ ಥರವಾಗಿರುವಂಥ ವಿಚಿತ್ರವಾದ ವಿಚಾರಗಳಿಂದ ನಾವು ಜೀವನವೇ ವಿಚಿತ್ರವಾಗೋಗಿದೆ. ಹೌದು. ನಮಗೆ ಹೆಣ್ಣು ದೇವರು ಗಂಡು ದೇವರು ಪ್ರಶ್ನೆ ಅಲ್ಲ. ನಮಗೆ ದೇವರು ಅಂದರೆ ಒಳ್ಳೇದಾಗತ್ತೆ, ಇದು ಗೊತ್ತು. ಆದರೆ ನಾವು ಹೆಣ್ಣು ಗಂಡು ಮಾಡಿಬಿಟ್ಟಿದ್ದೀವಿ. ಹೌದು. ಅಲ್ಲಿ ಹಂಗೆ ಮಾಡ್ತೀವಿ. ಇಲ್ಲಿ ಮದುವೆ ಆದಮೇಲೆ ಹೆಣ್ಣೆಚ್ಚ ಗಂಡೆಚ್ಚ ಅಂತ ಇಲ್ಲಿ ಸಾಯ್ತೀವಿ. ನೀನೆಚ್ಚ ನಾನೆಚ್ಚ. ಇದು ಹಿಂಗಾದ್ರೆ ಸಂಸಾರ ಆಗುತ್ತೆ ನಮ್ಮ? ಆಗಲ್ಲ ಗುರುಗಳೇ. ನಾನೇ ಸರಿ ಎರಡೂ ಸರಿ ಇಲ್ಲ. ಸೊ ಈ ವಿಚಿತ್ರವಾದ ವರ್ತನೆಗಳು ಏನಕ್ಕೆ ಬರುತ್ತೆ ಅಂತಕ್ಕಂತಹ ಒಂದು ವಿಷಯ. ಅದಕ್ಕೆ ಸಾಮಾನ್ಯವಾಗಿ ಈ ಲವ್ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಆ ಲವ್ ಅನ್ನೋ ಒಂದು ಗುಂಗಿನಲ್ಲಿ ಒಂದು ಖುಷಿಗೊಂದು ಸಿಂಬಲ್ ತೋರಿಸ್ತಾರೆ ಹೆಣ್ಣು ಮಕ್ಕಳು. ಯಾವುದಮ್ಮ ಸಿಂಬಲ್ ಅದು? ನೀನು ಮಾಡಿದ್ರೆ ಹೆಣ್ಮಕ್ಳು ಮಾಡಿದ್ರೆ ಚಂದ. ಸೊ ಆ ಸಿಂಬಲ್ ತೋರಿಸೋ ಅರ್ಥ ಏನು? ಸಿಂಬಲ್ ತೋರಿಸೋ ಸರಿ, ಹಾರ್ಟ್ ಅಂತ. ಯಾರ್ದದು? ಯಾರ್ದು ಆರ್ಟ್ ಅದು? ಹುಡುಗಿದು ಹಾರ್ಟ್. ಓಕೆ, ಅಲ್ಲಿಗೆ ತೋರಿಸಿದ್ದೇನಕ್ಕೆ? ಹುಡುಗನಿಗೆ ಅಂದ್ರೆ ಎರಡು ಒಂದಾಗಬೇಕು ಅಂತ ಅಲ್ವಾ? ಆಗಿದೆಯಾ? ಆಗಿಲ್ಲ. ಬರೀ ತೋರಿಸ್ಕೊಂಡೇ ಕಾಲ ಕಳೆದ್ಬಿಟ್ಟವ್ ನಾವು. ಹೌದಾ? ಅದು ಮದುವೆ ಆಗಕ್ಕೆ ಮುಂಚೆ ತೋರಿಸ್ತಾರೆ, ಮದುವೆ ಆದ್ಮೇಲೆ ಮುಚ್ಕೊಂಡ್ಬಿಡ್ತಾರೆ. ಹೌದು. ಈಗ ಅರ್ಥ ಗೊತ್ತಾಗಿದೆಯಾ ನಿಮಗೆ?